ಫೈನಲ್ ಆಗಿ ಕಲ್ಕಿ 2898 AD ಟ್ರೈಲರ್ ಇಂಟರ್ನೆಟ್ ನೇ ಅಳ್ಳಾಡಿಸ್ತಾ ಇದೆ. ನಮ್ಮ ಇಂಡಿಯನ್ ಸಿನಿಮಾನ ಇದು ಅಂತ ಹಾಲಿವುಡ್ ಗೆ ಟಕ್ಕರ್ ಕೊಡೋ ರೇಂಜ್ ಗೆ ಈ ಟ್ರೈಲರ್ ನ ಬಿಟ್ಟಿದ್ದಾರೆ. ಸಿನಿಮಾದಲ್ಲೂ ಕೂಡ ಅದೇ ರೀತಿ ಇದ್ರೆ ಚೆನ್ನಾಗಿರುತ್ತೆ. ಆದಿಪುರುಷ್ ತರ ಆಗ್ಬಿಟ್ರೆ ಆಮೇಲೆ ಎಲ್ಲ ಮಟಾಸ್. ಈ ಟ್ರೈಲರ್ ನೋಡಿದ್ಮೇಲೆ 50-50 ಬಿಸ್ಕೆಟ್ ತಿನ್ನೋ ತರ ಫೀಲ್ ಆಗೋಯ್ತು ನನಗೆ. ಯಾಕಂದ್ರೆ ಆ ಕಡೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ, CGI ನ ಯೂಸ್ ಮಾಡಿದ್ದಾರೆ, VFX ನ ಯೂಸ್ ಮಾಡಿದ್ದಾರೆ. ಇನ್ನು ಈ ಕಡೆ ಸ್ಟೋರಿ ಇಷ್ಟೇನಾ ಅನ್ನೋ ರೇಂಜ್ ಗೆ ಮಾಡ್ಬಿಟ್ರು. ಆದ್ರೂ ಕೂಡ ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಈ ಹಿಂದೆ ಬುಜ್ಜಿ ಭೈರವ ಅಂತ ಒಂದು ಆನಿಮೇಟೆಡ್ ಸೀರೀಸ್ ನ ರಿಲೀಸ್ ಮಾಡಿದ್ರು. ಈ ಬುಜ್ಜಿ ಯಾರೋ ಈ ಭೈರವ ಯಾರೋ ಅವರಿಬ್ರು ಯಾವ ರೀತಿ ಕನೆಕ್ಟ್ ಆಗ್ತಾರೆ ಅನ್ನೋದನ್ನ ಆ ಸೀರೀಸ್ ಒಳಗಡೆ ತೋರಿಸಿದ್ರು ಫುಲ್ ಕಾಮಿಡಿಯಾಗಿ. ಬಟ್ ಸಿನಿಮಾದಲ್ಲಿ ಬೇರೆನೆ ತೋರಿಸ್ತಾರೆ. ಅವರಿಬ್ರು ಮೊದ್ಲೇ ಆಲ್ರೆಡಿ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ. ಮತ್ತೆ ತಿರ್ಗಾ ಅದನ್ನೇ ತೋರ್ಸೋದಕ್ಕಂತೂ ಹೋಗಲ್ಲ. ಕಾಮಿಡಿ ಸ್ವಲ್ಪ ಲೈಟ್ ಆಗಿರುತ್ತೆ ಅಂತ ಟ್ರೈಲರ್ ಅಲ್ಲೂ ಒಂದು ಕ್ಲಿಪ್ ನೋಡಿದ್ಮೇಲೆ ಗೊತ್ತಾಯ್ತು. ಬಟ್ ಸೀರಿಯಸ್ ಆಗಿ ಫುಲ್ ಆಫ್ ಆಕ್ಷನ್ ಅಲ್ಲಿ ಇದ್ರೆ ಸಿನಿಮಾ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗೋದ್ರಲ್ಲಿ ಡೌಟ್ ಇಲ್ಲ. ಏನು ಟ್ರೈಲರ್ ಬರೋದಕ್ಕಿಂತ ಮುಂಚೆ ಏನೇನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ನೋ ಎಲ್ಲ ಪತಾಲ್ ಆಗೋಯ್ತು. ಇವಾಗ ಪ್ರಭಾಸ್ ನ ಜೋಡಿ ದೀಪಿಕಾ ಪಡುಕೋಣೆ ಆಗಿರ್ತಾರೆ ಅಂತ ಐ ಹೋಪ್ ಇಟ್ಕೊಂಡಿದೆ. ಬಟ್ ದೀಪಿಕಾ ಪಡುಕೋಣೆ ಆಲ್ರೆಡಿ ಪ್ರೆಗ್ನೆಂಟ್ ಆಗಿ ಬಂದ್ಬಿಟ್ಟಿದ್ದಾಳೆ. ಹೌ ಸಮಥಿಂಗ್ ಇವರಿಬ್ರಿಗೂ ಕನೆಕ್ಷನ್ ಇದ್ರೂ ಇರಬಹುದೇನೋ ನೋಡ್ಬಿಟ್ಟು ಆಯ್ನು ಕೂಡ ಮಾಡ್ತಾನೆ. ಆಮೇಲೆ ಅನ್ನಿಸ್ತು ದಿಶಾ ಪಟಾನಿ ಬಂದ್ಮೇಲೆ ಓ ದೀಪಿಕಾ ಪಡುಕೋಣೆ ಬೇರೆದು, ಭೈರವನ್ ಲವರ್ ದಿಶಾ ಪಟ್ನಾ ಅಂತ ಅವಾಗ ಕನ್ಫರ್ಮ್ ಆಯ್ತು ನಂಗೆ. ಇನ್ನು ಅಶ್ವತ್ಥಾಮ ಟೀಸರ್ ಅಲ್ಲಿ ನೋಡಿರೋ ಹಾಗೆ ಅಮಿತಾಬ್ ಬಚ್ಚನ್ ಮೇಲೆ ಒಂದು ಶಾಪ ಇರ್ತದೆ. ಅದನ್ನ ವಿಮೋಚನೆಗೊಳಿಸ್ಕೊಳ್ಳೋದಕ್ಕೋಸ್ಕರ ಲಾಸ್ಟ್ ಮಿಷನ್ ಗೋಸ್ಕರ ರೆಡಿಯಾಗಿ ಹೊರಟಿರ್ತಾನೆ. ಆ ಮಿಷನ್ ಬೇರೆ ಯಾವ್ದು ಅಲ್ಲ, ದೀಪಿಕಾ ಪಡುಕೋಣೆ ಹೊಟ್ಟೆ ಒಳಗಿರೋ ಪಾಪುನ ಸೇವ್ ಮಾಡೋದು. ಈ ಪಾಪುನೇ ಕಲ್ಕಿಯಾಗಿ ಎಂಟ್ರಿ ಕೊಡೋದು ಅಂತ ಈಗ ಈ ಟ್ರೈಲರ್ ನೋಡಿದ್ಮೇಲೆ ಕನ್ಫರ್ಮ್ ಆಗ್ತಾ ಇದೆ. ಈ ಪಾಪು ಇನ್ನೂ ಹುಟ್ಟೇ ಇಲ್ಲ, ಆವಾಗ್ಲೇ ಅಟ್ಯಾಕ್ ಮಾಡ್ತಾ ಇದಾರೆ ನಾಶ ಮಾಡೋದಕ್ಕೆ. ಟ್ರೈಲರ್ ಒಳಗಡೆ ಕಮಲ್ ಹಾಸನ್ ಅವರ ಲುಕ್ ಸಿಗದೇ ಇಲ್ಲ ಅಂತ ಅನ್ಕೊಂಡಿದೆ. ಆಮೇಲೆ ಈ ಲುಕ್ ನ ನೋಡಿದ್ಮೇಲೆ ಗಾಬರಿ ಎದ್ದು ಸತ್ ಹೋಗ್ಬಿಟ್ಟೆ. ಈ ಹಿಂದೆ ಅಶ್ವತ್ಥಾಮ ಅಂದ್ರೆ ಅಮಿತಾಬ್ ಬಚ್ಚನ್ ವಾರಲ್ಲಿ ಸೋತಿರೋ ಕ್ಲಿಪ್ಸ್ ಅನ್ನು ಕೂಡ ನೀವು ಟ್ರೈಲರ್ ಒಳಗಡೆ ನೋಡಿದಿರಾ. ಅದೇ ಏಜ್ ಇಂದನೂ ಕೂಡ ಕಮಲ್ ಹಾಸನ್ ಅವರು ಯಾಕೆ ಬಂದಿರಬಾರ್ದು, ಕಮಲ್ ಹಾಸನ್ಗೂ ಅಶ್ವತ್ಥಾಮಗೂ ಯಾಕೆ ದೊಡ್ಡ ಕಾಂಟ್ರವರ್ಸಿಯಾಗಿ ಕಮಲ್ ಹಾಸನ್ ಗೆದ್ದಿರಬಾರ್ದು, ಇಡೀ ಅರ್ಥನ ಈ ರೀತಿ ನಾಶ ಮಾಡೋದಕ್ಕೆ ಕಮಲ್ ಹಾಸನ್ ಯಾಕೆ ಟ್ರೈ ಮಾಡಿರಬಾರ್ದು, ಇವೆಲ್ಲ ಹೊಸ ಪ್ರಶ್ನೆಗಳು ಉಟ್ಕೋತಾ ಇರ್ತವೆ. ಇದಕ್ಕೆಲ್ಲ ಆನ್ಸರ್ ಸಿಗ್ಬೇಕು ಅಂದ್ರೆ 27 ಕಾಯ್ಲೇಬೇಕು. ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಪಾಯಿಂಟ್ಸ್ ಗಳನ್ನ ನಿಮ್ಗೆ ಹೈಲೈಟ್ ಮಾಡೋದು ತುಂಬಾ ಇದೆ. ಇದೀಗ ಕಲ್ಕಿ ಯಾರು ಅಂತ ಗೊತ್ತಾಗೋಗಿದೆ. ಇನ್ನೂ ಅವನು ಹುಟ್ಟೇ ಇಲ್ಲ, ಆವಾಗ್ಲೇ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕಮಲ್ ಹಾಸನ್ ಟೀಮ್. ಟ್ರೈಲರ್ ನ ಫಸ್ಟ್ ಶಾಟ್ ನೋಡ್ತಿದ್ದಾಗೆ ಯಾವ್ದೋ ತಿರ್ಗ ಆನಿಮೇಟೆಡ್ ಸೀರೀಸ್ ನೇ ನೋಡ್ತಾ ಇದ್ದೀನಿ ಅನ್ನೋ ರೇಂಜ್ ಗೆ ಆಯಿಲ್ ಪೇಂಟಿಂಗ್ ನ ಮಾಡ್ಬಿಟ್ಟು ಕನ್ಫ್ಯೂಸ್ ಮಾಡ್ಬಿಟ್ರು. ಆಮೇಲೆ ವೈಜಯಂತಿ ಮೂವಿ ಆಡ್ಸ್ ನೋಡಿದ್ಮೇಲೆ ಓ ಇದು ಜಸ್ಟ್ ಬರೀ ಫೇಸ್ ಆಫ್ ಅಂತ ಕನ್ಫರ್ಮ್ ಕೂಡ ಆಗೋಯ್ತು. ಅಶ್ವತ್ಥಾಮನ ಲಾಸ್ಟ್ ಮಿಷನ್ ಆಗಿರ್ತದೆ ಕಲ್ಕಿನ ಸೇವ್ ಮಾಡೋ ಅಂತದ್ದು. ಇನ್ನು ಹುಟ್ಟೇ ಇಲ್ಲ ಅವನನ್ನ, ಕಲ್ಕಿನ ಈಗ ಸೇವ್ ಮಾಡಬೇಕು ಅಶ್ವತ್ಥಾಮ. ಭೂಮಿ ಈಗ ಕಂಪ್ಲೀಟ್ ಆಗಿ ನಾಶ ಆಗೋಗಿದೆ. ಭೂಮಿಯಲ್ಲಿ ಮೊದಲನೇ ಜಾಗ ಕಾಶಿ, ಅದೇ ಕೊನೆನೂ ಕೂಡ. ಭೂಮಿಲಿರುವಂತ ಎಲ್ಲಾ ಜನರು ನಾಶವಾಗೋದ್ಮೇಲೆ ಈಗ ಅದೊಂದು ಜಾಗದಲ್ಲಿ ನೀರ್ಗೋಸ್ಕರ ಪರದಾಡ್ತಾ ಇದಾರೆ, ಊಟಕ್ಕೋಸ್ಕರ ಪರದಾಡ್ತಾ ಇದಾರೆ. ಗಾಳಿನೂ ಕೂಡ ಇನ್ನೊಂದ್ ಸ್ವಲ್ಪ ಕಡಿಮೆ ಆಗೋಗುತ್ತೆ. ಆದ್ರೆ ಮೇಲ್ಗಡೆ ಕಾಂಗ್ರೆಸ್ ಅನ್ನೋ ಒಂದು ಹೊಸ ಪ್ರಪಂಚನೇ ಬಿಲ್ಡ್ ಮಾಡ್ಬಿಟ್ಟಿದ್ದಾನೆ ಕಮಲ್ ಹಾಸನ್. ಐ ಮೀನ್ ಸುಪ್ರೀಂ ಯಾಸ್ಕಿನ್. ಇದು ಸಿನಿಮಾದಲ್ಲಿ ಇರುವಂತ ಹೆಸರು ಕಮಲ್ ಹಾಸನ್ ಅವ್ರದ್ದು. ಈ ಕಲಿಯುಗ ನಾಶ ಆಗೋದಕ್ಕೆ ಕಲ್ಕಿ ಎಂಟ್ರಿ ಕೊಡ್ಲೇಬೇಕು. ದೀಪಿಕಾ ಪಡುಕೋಣೆ ಈಗ ಆಲ್ರೆಡಿ ರೆಡಿ ಮಾಡ್ತಾ ಇದಾರೆ ಬರ್ಸೋದಕ್ಕೆ ಕಲ್ಕಿನ. ಬಟ್ ಈ ಪ್ರಪಂಚ ನಾಶ ಆಗ್ಬಾರ್ದು ಅಂತ ಕಮಲ್ ಹಾಸನ್ ಅವರು ಆ ಮಗುನ ಉಡೋದಕ್ಕಿಂತ ಮುಂಚೆನೆ ಸಾಯಿಸೋದಕ್ಕೆ ಅಮ್ಮನ್ ಸಮೇತ ಆರ್ಡರ್ ಕೊಡ್ತಾರೆ. ಇವಳನ್ನ ಜೀವಂತವಾಗಿ ಕಾಂಗ್ರೆಸ್ಗೆ ಯಾರು ಕರ್ಕೊಂಡ್ ಬರ್ತಾರ ಅವ್ರಿಗೆ 1 ಮಿಲಿಯನ್ ಯೂನಿಟ್ ಕೊಡ್ತೀನಿ ಅಂತಾನು ಕೂಡ ಕೆಳಗಡೆ ಇರೋಂತ ಜನಗಳಿಗೆ ಆರ್ಡರ್ಸ್ ಕೊಡ್ತಾರೆ ಕಮಲ್ ಹಾಸನ್ ರೈಟ್ ಹ್ಯಾಂಡ್. ಏನ್ ಅನ್ಬೇಕು ಅವನ್ನ. ಈ $1 ಮಿಲಿಯನ್ ನ ರಿಸೀವ್ ಮಾಡ್ಕೊಂಡಿರೋಂತ ಬುಜ್ಜಿ ಭೈರವನ್ಗೆ ಆರ್ಡರ್ ಕೂಡ ಕೊಡ್ತಾ ಇರ್ತಾಳೆ. ಈಗ 1 ಮಿಲಿಯನ್ ಯೂನಿಟ್ ನ ರಿಸೀವ್ ಮಾಡ್ಕೊಂಡಿರೋಂತ ಭೈರವ ದೀಪಿಕನ್ನ ಎತ್ತಾಕೊಂಡು ಹೋಗ್ಲೇಬೇಕು ಕಾಂಗ್ರೆಸ್ಗೆ. ನನ್ನನ್ನ ಬಿಟ್ರೆ ಇನ್ಯಾರು ಎತ್ತಾಕೊಂಡು ಹೋಗೋದಕ್ಕೆ ಆಗಲ್ಲ ಅಂತ ಭೈರವ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಸಮಥಿಂಗ್ ಏನೋ ಅಲ್ಲ ಆಗೋದಂತೂ ಡೌಟ್. ಭೈರವ ಮೇಲ್ಗಡೆ ಕಾಂಪ್ಲೆಕ್ಸ್ ಗೆ ಕರ್ಕೊಂಡೋಗಿ ಯಾಕೆ ಹಿಂದೇಟು ಕೂಡ ಹಾಕಬಾರ್ದು ಅಂತ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಈ ಸಿನಿಮಾದ ಟ್ರೈಲರ್ ಒಳಗಡೆ ಮೇನ್ ಆಗಿರುವಂತ ಕೆಲವೊಂದಷ್ಟು ಕ್ಲಿಪ್ಸ್ ಗಳನ್ನ ತೋರಿಸೇ ಇಲ್ಲ. ವಾವ್ ಮೂವ್ಮೆಂಟ್ ಆಗಿರುವಂತ ಕ್ಲಿಪ್ಸ್ ಗಳು ಇನ್ನೂ ಇಡನ್ ಆಗಿ ಇದಾವೆ. ಅದನ್ನ ನಾವು ಸಿನಿಮಾದಲ್ಲೇ ಡೈರೆಕ್ಟ್ ಆಗಿ ನೋಡ್ಬೇಕಾಗುತ್ತೆ. ಟ್ರೈಲರ್ ಅಲ್ಲಿ ಬರೀ ಇಷ್ಟೇನೆ. ಇನ್ನು ಸುಪ್ರೀಂ ಯಾಸ್ಕಿನ್ ಫಸ್ಟ್ ಲುಕ್ ನ ನೋಡ್ತಿದ್ದಾಗೆ ಅಂದ್ರೆ ಕಮಲ್ ಹಾಸನ್ ಅವ್ರ ಫಸ್ಟ್ ಲುಕ್ ನೋಡ್ತಿದ್ದಾಗೆ ಗರ ಬಿಡದು ಮೂರ್ಛೆ ಹೋಗೋದ್ರಲ್ಲಿ ಡೌಟ್ ಇಲ್ಲ. ಇಷ್ಟೊಂದು ವಯಸ್ಸಾಗಿದೆ ಅಂದ್ರೆ ಹಿಂದೆ ಅಶ್ವತ್ಥಾಮನ್ ಜೊತೆ ಫೈಟ್ ಆಗಿರೋದು ಪಕ್ಕಾ ಅಂತ ಕನ್ಫರ್ಮ್ ಆಗ್ತಾ ಇದೆ. ಆ ಫೈಟ್ ಅಲ್ಲಿ ಯಾಸ್ಕಿನ್ ಗೆದ್ದು ಅಂದ್ರೆ ಕಮಲ್ ಹಾಸನ್ ಗೆದ್ದು ಈ ಒಂದು ಹೊಸ ಪ್ರಪಂಚನೇ ಬಿಲ್ಡ್ ಮಾಡಿದಾನೆ. ಅಶ್ವತ್ಥಾಮ ಅಲ್ಲಿ ಸೋತ್ ಮೇಲೆ ಇನ್ನೊಂದು ಹೊಸ ಮಿಷನ್ ಕೂಡ ಬಂದ್ಬಿಟ್ಟಿದೆ ಅವನಿಗೆ. ದೀಪಿಕನ್ನ ಸೇವ್ ಮಾಡ್ಬೇಕು. ನಿಜವಾಗ್ಲೂ ಆಗುತ್ತಾ? ಐ ಥಿಂಕ್ ಸೊ. ಈ ರೀತಿ ಗಾಡ್ ಪವರ್ ಇರುವಂತ ಮನುಷ್ಯ ಅಶ್ವತ್ಥಾಮ ಟೋನಿ ಸ್ಟಾರ್ ಟೆಕ್ನಾಲಜಿನ ಕಾಪಿ ಮಾಡ್ಕೊಂಡಿರುವಂತ ಭೈರವ ಇಲ್ಲಿ ಇವರಿಬ್ರು ಫೇಸ್ ಆಫ್ ನ ಯಾವ ರೀತಿ ತಗೊಂಡ್ ಹೋಗ್ತಾರೆ ಅನ್ನೋದು ಕನ್ಫ್ಯೂಷನ್ಸ್ ಇದೆ ಇಲ್ಲಿ. ಒಬ್ನೇ 10 ಜನನ ಒಂದೇ ಟೈಮ್ ಅಲ್ಲಿ ಹೊಡೆದಾಕುವಂತ ಪವರ್
ಇರುವಂತ ಅಶ್ವಧಾಮ ಇಲ್ಲಿ, ಯೂನಿಟ್ ಗಳನ್ನ ಕದಿಯುವಂತ ಭೈರವ ಇಲ್ಲಿ, ಎಲ್ಲಿಂದ ಎಲ್ಲಿಗೆ ಮ್ಯಾಚ್, ಸಮಥಿಂಗ್ ಏನೋ ಫಿಶಿಂಗ್ ಇರೋದಂತೂ ಪಕ್ಕಾ ಕನ್ಫರ್ಮ್. ಅಷ್ಟಿಲ್ದೇನೆ ಭೈರವ ದೀಪಿಕಾ ಪಡ್ಕೋಣೆಗೆ ಹಾಯ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ. ಪಾಯಿಂಟ್ ಏನಪ್ಪಾ ಅಂದ್ರೆ ಈಗ ದೀಪಿಕಾ ಪಡ್ಕೋಣೆನ ಎತ್ತಾಕೊಂಡು ಹೋಗೋದಕ್ಕೆ ಭೈರವ ಒಬ್ಬನ ಕೈಲೇ ಸಾಧ್ಯ. ರೆಕಾರ್ಡ್ಸ್ ಗಳನ್ನೂ ಕೂಡ ನೋಡ್ಕೊಳ್ಳೋದಕ್ಕೆ ಹೇಳ್ತಾ ಇದಾರೆ ಪ್ರಭಾಸ್ ಅವರು. ರೆಕಾರ್ಡ್ಸ್ ನೋಡ್ಕೋ, ಇಲ್ಲಿವರೆಗೂ ಒಂದು ಫೈಟ್ ಕೂಡ ಸೋತಿಲ್ಲ. ರಾಧೇಶ್ಯಾಮ್, ಆದಿಪುರುಷ ಯಾವ್ದ್ರಲ್ಲೂ ಕೂಡ ಸೋತಿಲ್ಲ. ಲಿಟ್ರಲಿ ಪ್ರಭಾಸ್ ಅವರು ಕೈನ ಹಿಂಗ್ ಮುರಿತಾ ಇರೋಂತ ಸೀನ್ ನೋಡ್ಬಿಟ್ಟು ನನಗೆ ಅವೆಂಜರ್ಸ್ ಇನ್ಫಿನಿಟಿ ವಾರ್ ಅಲ್ಲಿ ಥಾರ್ ಸ್ಟಾರ್ಮ್ ಬ್ರೇಕರ್ ನ ರೆಡಿ ಮಾಡ್ಕೊಳ್ಳೋದಕ್ಕೆ ಹೋದಾಗ ಅಲ್ಲೊಂದು ಮಿಷಿನ್ ನ ಇಟ್ಕೊಂಡು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಲಿಟ್ರಲಿ ಅದೇ ತರ ಕಾಣಿಸ್ಲಿಲ್ಲ. ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ದೀಪಿಕಾ ಪಡ್ಕೋಣೆ ಹೊಟ್ಟೆ ಒಳಗಿರುವಂತ ಆ ಕಲ್ಕಿ ಬೇಟ ಪಾಪು ಅಂದ್ಮೇಲೆ ಕನ್ಫರ್ಮ್ ಆಗ್ತದೆ ಈ ಸಿನಿಮಾ ಇಲ್ಲಿಗೆ ಸ್ಟಾಪ್ ಆಗಲ್ಲ, ಮುಂದುವರಿತಾ ಇರ್ತದೆ. ಚಾಪ್ಟರ್ 2 ಚಾಪ್ಟರ್ 3 ಬರುವಂತ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಕಲ್ಕಿ ಅಂತ ಟೈಟಲ್ ಇದ್ಮೇಲೆ ಕಲ್ಕಿ ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ಕೊನೆ ಶಾರ್ಟ್ ಅಲ್ಲಿ ಕಮಲ್ ಹಾಸನ್ ಅವರ ಡೈಲಾಗ್ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟೆ. ಸೈಕ್. ಭಯ ಪಡಬೇಡ, ಮತ್ತೊಂದು ಪ್ರಪಂಚ ಬರುತ್ತೆ. ಭಯ ಪಡಬೇಡ, ಹೊಸ ಪ್ರಪಂಚ ಸೃಷ್ಟಿಯಾಗಿ ಬರ್ತಾ ಇದೆ ನನ್ಗೋಸ್ಕರ. ಇಲ್ಲ 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 ನನಗೋಸ್ಕರ ಲಿಟ್ರಲಿ ಒನ್ ಆಫ್ ದ ಬೆಸ್ಟ್ ಇಂಡಿಯನ್ ಸಿನಿಮಾ ಆಗೋದಕ್ಕೆ ಹೋಗ್ತಾ ಇದೆ ಈ ಕಲ್ಕಿ 2898 AD. ಪ್ರಾಬಬ್ಲಿ ಒನ್ ಆಫ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಗ್ರಾಫಿಕ್ಸ್ ನ ಆಡ್ ಮಾಡಿ VFX CGI ಎಲ್ಲ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗಿದ್ದಾರೆ. ಸ್ಟೋರಿಲಿ ಏನಾದ್ರೂ ಸ್ವಲ್ಪ ಎಡು ಬಿದ್ಬಿಟ್ರೆ ಮಾತ್ರ ಟೋಪ್ ಎದೋಗೋದಂತೂ ಗ್ಯಾರಂಟಿ. ಅದಕ್ಕೆ ಇದನ್ನ 50-50 ಬಿಸ್ಕೆಟ್ ತಿಂದಂಗ ಆಗ್ತಾ ಇದೆ ಅಂತ ಅವಾಗಿದ್ದಂದು ಹೇಳ್ತಾ ಇದ್ದೆ. ಪ್ರಾಬಬ್ಲಿ ಎಲ್ಲ ಆಡಿಯನ್ಸ್ ಗಳು ಕ್ಲಾರಿಟಿ VFX ನ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟಿರ್ತಾರ. ಕೆಲವೊಂದಷ್ಟು ಹಿಡನ್ ಪಾಯಿಂಟ್ಸ್ ಗಳನ್ನ ಅಬ್ಸರ್ವ್ ಮಾಡಿದಾಗ ಈ ರೀತಿನೂ ಆಗ್ಬಹುದಾ, ಯಾಕೋ ಡೌಟ್ ಅಲ್ಲಿ ಇದೆಯಲ್ಲ ಅನ್ನೋ ರೇಂಜ್ ಗೆ ಆವಾಗ ಥಿಂಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಟ್ರೈಲರ್ ನೋಡ್ಬಿಟ್ಟು ಫುಲ್ ಸೈಕ್ ಆಗ್ಬಿಟ್ಟಿರ್ತೀರ. ಆ ಸೈಕಲೇ ಇರಿ, ಸಿನಿಮಾ ರಿಲೀಸ್ ಆದ್ಮೇಲೆ ಏನಾಗತ್ತೆ ನೋಡೋಣ. ಓಕೆ, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು.